ಮಾದಿಗರು ಅಂತ ಹೆಸರು ಹೇಳಕ್ಕೆ ನಾವೇ ಮಾದಿಗರು ಅವಮಾನ ಪಡ್ಕಂತ ಅಥವಾ ಮಾದಿಗರು ಅಂತಂದ್ರೆ ಒಂಥರ ಏಸ್ಗೆ ಲೆವೆಲ್ಗೆ ಇದ್ದಂತಹ ಜಾತಿ ಇವತ್ತು ಮಾದಿಗ ದಂಡೋರ, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ, ಮಾದಿಗರು, ಮಾದ್ರು ಅಂದಂದಂದಂದಂದು ಈ ಬದನೆಕಾಯಿ ತಟ್ಟೆಕಾಯಿ ತರ ಹೋಗ್ಬಿಟ್ಟಿದೆ ಮಾದಿಗರು ಅಂತಕ್ಕಂಥ. ಅಷ್ಟು ಸುಲಲಿತ ಭಾಷೆ ಆಗಿದೆ. ಬೆಂಗಳೂರು ಕಡೆ ಇನ್ನೂ ಅದಾಗ್ತಾ ಇಲ್ಲ. ಹಳ್ಳಿಗಾಡಿನಲ್ಲಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ನಾನು ನೋಡ್ತಾ ಇರೋ ಪ್ರಕಾರವಾಗಿ ಈ ಹೊರಡೆ ಒಂಥರ ಎಲ್ಲರ ಬಾಯಿಗೆ ಬರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಂತ ಒಂದು ಅದ್ಭುತ ಮಾದಿಗ ಜನಾಂಗದ ಗುಲ್ಬರ್ಗ ಜಿಲ್ಲೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಲಿಂಗರಾಜ್ ಅವರೇ, ಸಹೋದರಿ ಚಂದ್ರಿಕಾ ಅವರೇ, ಲಿಂಗಮ್ಮನವರೇ, ಪರಮೇಶ್ ಅವರೇ, ಮಲ್ಲಪ್ಪನವರೇ, ಪ್ರಕಾಶ್ ಮಾಳ್ಗಿಯವರೇ, ದಶರಥ್, ದತ್ತು ಖಾಸ್ಗಿಯವರೇ, ರಾಜು, ಯುವರಾಜು, ಪರಶುರಾಮ್ ನಾಟಿಕರ್, ರೇಣುಸಿದ್ದಪ್ಪ, ಇನ್ಯಾರ್ಯಾರಿದ್ರು ಗೊತ್ತಿಲ್ಲ. ನನಗೆ ಹೊಸದಾಗಿ ಕೇಳ್ತಾ ಇದ್ದೀನಿ. ಕೆಳಗಡೆ ಕೂತ್ಕೊಂಡಿರ್ತಕ್ಕಂಥ ನನ್ನ ಭಾಷೆಯಲ್ಲಿ ನನ್ನ ನೆಂಟರೆ, ಅಣ್ಣತಮ್ಮಗಳ, ನಾನು ಎನ್ನುವೆ ಬಸವ. ಆದರೆ ಬಹಳ ಜನಗಳಿಗೆ ನಾನು 30-35 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಸ ಹೊಡಿತಕ್ಕಂತಹ ಪೌರ ಕಾರ್ಮಿಕರನ್ನ ಸರ್ಕಾರಿ ನೌಕರರು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ 1,35,000 ಜನ ಪೌರ ಕಾರ್ಮಿಕರು ಗೊತ್ತಿರ್ಬೋದು ನಿಮಗೆ, ನಿಮ್ಮಲ್ಲೂ ಇದ್ದಾರೆ. ಇಲ್ಲಿ 91ರಲ್ಲಿ ನಾನು ಹೋರಾಟ ಸ್ಟಾರ್ಟ್ ಮಾಡಿದಾಗ ಕಾಂತಾರ್ ಅವರು ಆ ಪೌರ ಕಾರ್ಮಿಕರ ಅಧ್ಯಕ್ಷರಾಗಿದ್ದರು. ಮೊನ್ನೆ ತಾನೇ ಅವರಿಗೆ ಘನ ಸರ್ಕಾರ ದೇವರಾಜ ಅರಸ್ ಪ್ರಶಸ್ತಿಯನ್ನು ನೀಡಿದೆ. ನಾನು ಅವ್ರ ಜೊತೆ ಕೂತಾಡಿ ಹೊಡೆದಾಟ ಮಾಡ್ತಂದ್ರೆ ಸಮಯ. ಕಾರಣ ಏನು ಅಂತಂದರೆ, ಪೌರ ಕಾರ್ಮಿಕರನ್ನು ಬಳಸ್ಕೊಂಡು ಲೀಡರ್ಶಿಪ್ಪನ್ನು ಮಾಡಿ ಕೊನೆಗೆ ಅವ್ರನ್ನ ಕೈ ಬಿಡ್ತೀರಿ ಅಂತಂದೇಳಿ ಅವ್ರ ಮೇಲೆ ನಾನು ಜಗಳ ಆಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದೆ. ಸುಮಾರು 1992-93 ನಾನು ಅವಾಗ ಮುನ್ಸಿಪಲ್ ಕಮಿಷನರ್ ಆಗಿದೆ. ನನ್ನ ಮನೆಯಲ್ಲಿ 7 ಜನ ಅಣ್ಣತಮ್ಮಗಳು, ನಾವು ಅಕ್ಕ ತಂಗಿಯರು ಅಣ್ಣತಮ್ಮಗಳು ಸೇರಿ ನಾವು 7 ಜನ. ನಾವು 7 ಜನನೂ ಕೂಡ ಸರ್ಕಾರಿ ಅಧಿಕಾರಿಗಳು. 29 ಜನ ನಾವು KS ಅಧಿಕಾರಿಗಳಿದ್ದೀವಿ. ನನ್ನ ಮನೆ ಒಬ್ಬರಲ್ಲೇ 9 ಜನ ಡಾಕ್ಟರ್ಸ್ ಇದ್ದಾರೆ, ನನ್ನ ಮಕ್ಕಳು ಸೇರಿ. ನನ್ನ ಮಕ್ಕಳು ಇಬ್ಬರು ಕೂಡ ಡಾಕ್ಟ್ರೆ, ನಮ್ಮ ಮಕ್ಕಳ ಮಕ್ಕಳು ಡಾಕ್ಟ್ರೆ. 9 ಜನ MS ಮಾಡಿರ್ತಕ್ಕಂಥ ಡಾಕ್ಟರ್ಗಳಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಸ ಹೊಡಿತಕ್ಕಂಥ ಪೌರ ಕಾರ್ಮಿಕರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾನು 1000 ಜನ ಸಾಕಬಲ್ಲೆ. ಅದಕ್ಕೆ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿದ್ಯೆ. ಯಾರು ಕಿತ್ಕೊಂಡು ಹೋಗೋಕ್ಕಾಗಲ್ಲ ವಿದ್ಯೆನ. ಆಸ್ತಿನ, ಹಣವನ್ನ, ಅಂತಸ್ತಿನ ಮರ್ಡರ್ ಮಾಡ್ತಾರೆ, ಅಣ್ಣತಮ್ಮಗಳು ಮಾಡ್ತಾರೆ. ನಮ್ಮ ಮನೆಯಲ್ಲೇ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ತಾಯಿ ಕೂಲಿ ಮಾಡ್ತಕ್ಕಂಥ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವಳು. ನನ್ನ ಮಕ್ಕಳು ಗೌಡ್ರ ಮನೆಗೆ ಸಂಬಳ ಇಡಬಾರ್ದು ಅಂತಂದೇಳಿ ಹಠ, ಚಟ, ಉಪವಾಸ, ವನವಾಸ, ಟೌನಿಗೆ ಕರ್ಕೊಂಡ್ಬಂದು ಅವ್ರ ಮನೆಗೆ ಭಿಕ್ಷೆ ಬೇಡಿ ಪಾತ್ರೆ ತೊಳೆದು ಇವತ್ತು 29 ಜನ ನನ್ನ ಮನೆಯಲ್ಲಿ ಅಧಿಕಾರಿಗಳಿದ್ದಾರೆ ಅಂತಂದ್ರೆ ಯೋಚನೆ ಮಾಡಿ, ಮಾದಿಗರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತಕ್ಕಂಥ ಒಂದು ಸೂಕ್ಷ್ಮ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಆದಿಜಾಂಬ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಪ್ರಥಮ ಬಾರಿಗೆ ಆಗಮಿಸಿರುವಂಥ JS ಮಂಜುನಾಥ್ ಸರ್ ಅವರಿಗೆ ನಮ್ಮ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಒಂದು ಸಮಾರಂಭದ ರೂವಾರಿಗಳು ಹಾಗೂ ಆದಿಜಾಂಬ ಏನು ಸಂಘದ ರಾಜ್ಯಾಧ್ಯಕ್ಷರು ಆದಂಥ JS ಮಂಜುನಾಥ್ ಸರ್ ಅವರೇ, ಹಾಗೂ ನಮ್ಮ
5 ಗ್ಯಾರಂಟಿಗಳ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರು ಆದಂಥ ಅಕ್ಕವರಾದಂಥ ಚಂದ್ರಿಕಾ ಪರಮೇಶ್ವರ್ ಅವರೇ ಹಾಗೂ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿಂಗಮ್ಮ ಕಟ್ಟಿಮನಿಯವರೇ ಹಾಗೂ ಹುಟ್ಟು ಹೋರಾಟಗಾರರು ನಿಜವಾಗ್ಲೂ ಕೂಡ ಎಷ್ಟೇ ಸಿಟ್ಟಿನಿಂದ ಮಾತಾಡಿದರೂ ಕೂಡ ಒಂದು ಸಮಾಜದ ಕಳಕಳಿಯಿಂದ ಏನಾದರೂ ಕೂಡ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಬೇಕು, ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅನ್ನುವಂಥ ಉದ್ದೇಶದಿಂದ ಯಾವಾಗಲೂ ಕೂಡ ಮಾತನಾಡ್ತಿರ್ತಕ್ಕಂಥ ನಮ್ಮ ದಶರಥ ಕಲ್ಗುರ್ತಿಯವರೇ ಹಾಗೂ ಇನ್ನೋರ್ವ ಸಮಾಜದ ಹಿರಿಯರು ಹಾಗೂ ಜಿಲ್ಲಾ ಮಾದಿಗ ಸಮಾಜದ ಅಧ್ಯಕ್ಷರು ಹಿರಿಯರು ಆದಂಥ ಪರಮೇಶ್ವರ್ ಖಾನಾಪುರ ಅವರೇ ಹಾಗೂ ಇನ್ನೋರ್ವ ಬಿಜೆಪಿಯ ಮುಖಂಡರು ಸಮಾಜದ ಯುವ ನಾಯಕರು ಆದಂಥ ಮಲ್ಲಪ್ಪ ಚಿಗನೂರವರೇ ಹಾಗೂ ಏನು ನಮ್ಮ ಜಯರಾಜ್ ಅವರೇ ಹಾಗೂ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆದಂಥ ನಮ್ಮ ಪರಶುರಾಮ್ ನಾಟೇಕರ್ ಅವರೇ ಹಾಗೂ ಇನ್ನೋರ್ವ ಯುವ ಮುಖಂಡರಾದಂಥ ನಮ್ಮ ಸಿದ್ಧಾರ್ಥ ಕೋರವರವರೇ ಹಾಗೂ ಬಿಜೆಪಿಯ ಈಗ ತಾನೇ SC/ST ಘಟಕದ ಒಂದು ದಕ್ಷಿಣ ಮಂಡಲದ ಅಧ್ಯಕ್ಷರು ಆದಂಥ ಆತ್ಮೀಯರಾಗಿರ್ತಕ್ಕಂಥ ಮಲ್ಲು ಜಿನಕೇರಿ ಅವರೇ ಹಾಗೂ ಇನ್ನೋರ್ವ ಸಂಘಟನೆಯ ಹೋರಾಟಗಾರರು ಅಧ್ಯಕ್ಷರಾದಂಥ ದತ್ತು ಬಾಸ್ಕಿ ಅವರೇ ಹಾಗೂ ಇನ್ನೋರ್ವ ಸಮಾಜದ ಮುಖಂಡರು ಮಾಜಿ ಜಿಲ್ಲಾ ಬಾಬು ಜಗಜೀವನರಾವ್ ಸಮಿತಿಯ ಅಧ್ಯಕ್ಷರು ಆದಂಥ ಪ್ರಕಾಶ್ ಮಾಳಿಗೆ ಅವರೇ ಇನ್ನೋರ್ವ ಹೋರಾಟಗಾರರು ಸಂಘಟನೆ ಹೋರಾಟಗಾರರಂತ ದತ್ತು ಅಯ್ಯಾಳ್ ಅವರೇ ಹಾಗೂ ನಮ್ಮ ಸಮಾಜದ ಯುವ ಮುಖಂಡರು ಆದಂಥ ಕಾಶಿನಾಥ್ ಅವರೇ ಹಾಗೂ ನಮ್ಮ ಅಫಜಲ್ಪುರ ತಾಲೂಕಿನ ಹಿರಿಯರು ಹಾಗೂ ಸಮಾಜದ ಹೋರಾಟಗಾರರು ಅಂತ ಮಲ್ಲಪ್ಪ ಮಾದರ್ ಅವರೇ ಹಾಗೂ ನಮ್ಮ ರೇವಣ್ ಸಿದ್ದು ಕಟ್ಟಿಮನಿಯವರೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ನಿಜವಾಗ್ಲೂ ಯಾರು ಕೂಡ ದಯವಿಟ್ಟು ಕ್ಷಮಿಸಬೇಕು, ತಪ್ಪು ತಿಳಿಬಾರ್ದು. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಇದ್ರೂ ಕೂಡ ಅವ್ರಿಗಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ತಾವು ಇನ್ನೂ 4-5 ಜನ ಕೆಳಗಡೆ ಕುಂತೀವಿ. ನಮ್ಮ ಲಕ್ಕಪ್ಪ ಜವಳಿ ಆಗಿರ್ಬೋದು, ದೇವೇಂದ್ರವನವ್ರು ಆಗಿರ್ಬೋದು, ಇನ್ನೂ 7-8 ಜನ ಬಹಳ ಜನ ಕುಂತೀರಿ. ಆದ್ರೆ ದಯವಿಟ್ಟು ಯಾರು ಕೂಡ ಅನ್ಯತೆ ಭಾವಿಸ್ಬಾರ್ದು. ಒಂದೊಂದ್ ಸರ್ತಿ ಯಾವುದೇ ಕಾರ್ಯಕ್ರಮದಾಗ ಮೇಲ್ ಕೂಡ ಒಂದ್ಸರ್ತಿ ಅವಕಾಶ ಸಿಕ್ಕಿರ್ತದ, ಒಂದ್ಸರ್ತಿ ಅವಕಾಶ ಸಿಕ್ಕಿರಲ್ಲ. ಆದ್ರೂ ಕೂಡ ಇದು ಸಮಾಜದಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅತ್ಯಮೂಲ್ಯವಾದಂತಹ ಸಮಯವನ್ನು ಬದಿಗೊತ್ತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ಬಂದಿರತಕ್ಕಂಥ ಸಮಾಜದ ಮೇಲೆ ಹಿತಚಿಂತಕರಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಕುಲ ಬಾಂಧವರೇ, ನಾವೆಲ್ಲರೂ ಕೂಡ ನಾವಾಗಿರ್ಬೋದು, ಶ್ಯಾಮ್ ನಾಟೇಕರ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಅದೇ ರೀತಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಇನ್ನೂ ತೊಡೆ ಮುಖಂಡರಾಗಿರ್ಬೋದು, ಎಲ್ಲರೂ ಕೂಡ್ಕೊಂಡು ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಹೊಂದಾಣಿಕೆ ಮಾಡ್ತಕ್ಕಂಥದ್ದು, ಒಗ್ಗಟ್ಟಾಗಿ ಹೋಗ್ತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಇದೆ, ಇಲ್ಲ ಅಂತಿಲ್ಲ. ಅದನ್ನ ಬರುವಂತ ದಿನಗಳಲ್ಲಿ ಸರಿಪಡಿಸುವ ಮುಖಾಂತರ, ಯಾಕಂತ ಹೇಳಂತಂದ್ರೆ ನಾ ಯಾವಾಗಲೂ ಕೂಡ ಕಾರ್ಯಕ್ರಮಗಳನ್ನ ನಡೀತಂತ ಸಂದರ್ಭದಲ್ಲಿ ಬಹಳಷ್ಟು ಯೋಚನೆ ಮಾಡ್ತಿರ್ತೀವಿ, ಇಲ್ಲ ಅಂತಿಲ್ಲ. ಸಮಾಜನ ಒಗ್ಗಟ್ಟು ಮಾಡ್ಬೇಕು, ನಾವೆಲ್ಲರೂ ಕೂಡ ಒಂದೇ ಇದ್ರ ಕಡೆಗೆ ಹೋಗ್ಬೇಕು ಅಂತಕ್ಕಂಥದ್ದು. ಆದ್ರೆ ಈ ರಾಜಕೀಯ ವಿಷಯ ಬಂದಾಗ ಕೆಲವೊಂದು ಅಡೆತಡೆಗಳು ಆಗ್ಬೋದು, ಇಲ್ಲ ಅಂತಿಲ್ಲ. ಆದ್ರೆ ನಾವು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರುಗಳನ್ನ ಎಕ್ಸಾಂಪಲ್ ಇಟ್ಕೊಂಡು ನಾವು ಕೂಡ ರಾಜಕೀಯ ಮಾಡಬೇಕು, ನಾವು ಕೂಡ ಮುಂದೆ ಬರಬೇಕು. ಈ ಉದಾಹರಣೆ ನೋಡಿ, ಉದಾಹರಣೆಗೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು, ಈ ದೇಶದ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಒಂದು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥವ್ರು, ಒಬ್ಬರು ಒಕ್ಕಲಿಗ ಸಮಾಜದವರು ಅಂತಕ್ಕಂಥ ನಾವು ಯಾರು ಕೂಡ ಮರಿಬಾರ್ದು. ಅದರ ಜೊತೆಗೆ ಏನು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಕೂಡ ಒಕ್ಕಲಿಗ ಸಮಾಜದವರು ಅಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಇವತ್ತು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರಾಗಿ, ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ R ಅಶೋಕ್ ಅವರು ಕೂಡ ಒಕ್ಕಲಿಗ ಸಮಾಜದಂತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು. ಅವರೆಲ್ಲರೂ ಕೂಡ ಒಂದೇ ಸಮಾಜದಾಗಿರ್ತಕ್ಕಂಥವ್ರು ಎಲ್ಲಾ ಪಕ್ಷಗಳಲ್ಲಿ ಹೋಗಿ ಒಬ್ರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನೊಬ್ರು ಉಪಮುಖ್ಯಮಂತ್ರಿ ಆಗ್ತಾರೆ, ಒಬ್ರು ಒಂದು ಪಕ್ಷದ ಅಧ್ಯಕ್ಷರೇ ಆಗ್ತಾರೆ, ಇನ್ನೊಬ್ರು ಇನ್ನೊಂದು ಪಕ್ಷದ ಅಧ್ಯಕ್ಷರೇ ಆಗ್ತಾರ, ಇನ್ನೊಬ್ರು ವಿರೋಧ ಪಕ್ಷದ ನಾಯಕರೇ ಆಗ್ತಾರ. ಅವರೆಲ್ಲರೂ ಕೂಡ ಒಂದೇ ಸಮಾಜದವರು. ನಾವು ಕೂಡ ಅವ್ರದೇ ಆದಂತ ಉದಾಹರಣೆ ಇಟ್ಕೊಂಡು ತಾವು ಯಾವ್ದು ಬಿಜೆಪಿಯಲ್ಲಿ ಬೆಳಿತಿರೋ ಬಿಜೆಪಿಯಲ್ಲಿ ಬೆಳೀರಿ, ಕಾಂಗ್ರೆಸ್ ಅಲ್ಲಿ ಬೆಳೀತಕ್ಕಂಥವ್ರು ಕಾಂಗ್ರೆಸ್ ಬೆಲೆ ಬೆಳೀರಿ, JDS ಬೆಲೆ ಬೆಳೀತಕ್ಕಂಥವ್ರು JDS ಅಲ್ಲಿ ಬೆಳೀರಿ. ಆದ್ರೆ ಸಮಾಜಕ್ಕೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಎಲ್ಲರೂ ಅವರವರ ಸ್ಥಾನದಲ್ಲಿ ನಿಂತು, ಈಗ ದಶರಥ್ ಅವರು ಹೇಳಿದ್ರು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ನಾವು ಯಾರು ಕೂಡ ಕೆಲವೊಂದ್ ಸಾರಿ ಮುಂದೆ ಬರಕ್ ಆಗೋದಿಲ್ಲ, ಹೋಗ್ತೀನಿ ನಾನು ಇಲ್ಲ ಅಂತಿಲ್ಲ. ಆದ್ರೂ ಕೂಡ ನಮಗೆ ಎಲ್ಲೇ ಒಂದು ಸ್ಥಾನಮಾನ ಸಿಗಬೇಕಾದ್ರೂ ಕೂಡ
ಅದು ನಮ್ಮ ಸಮಾಜದಿಂದಲೇ ಅಂತಕ್ಕಂಥ ನಾವ್ಯಾರು ಕೂಡ ಮರ್ತಿಲ್ಲ, ಮುಂದೂ ಕೂಡ ಬರೆಯೋದಿಲ್ಲ. ಈಗ ಕಲಬುರಗಿ ಒಂದು ದಕ್ಷಿಣ ಮತಕ್ಷೇತ್ರದ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಪ್ಪ ಅಂತೇಳಿ ನಮ್ಗೆ ಕೊಟ್ಟಾರಪ್ಪ ಅಂದ್ರೆ ನಾನು ಕೂಡ ಒಬ್ಬ ಮಾದಿಗ ಸಮಾಜದ ಒಬ್ಬ ಯುವ ಮುಖಂಡ ಇದ್ದೀನಿ ಅಂತೇಳಿ ಕೊಟ್ಟರೆ ಬೇರೆ ಇನ್ಯಾವುದಕ್ಕಿಲ್ಲ ಅಂತಕ್ಕಂಥ ನನಗೂ ಕೂಡ ಮನವರಿಕೆ ಇದೆ. ಇವತ್ತು ನಮ್ಮ ಅಧ್ಯಕ್ಷರಿಗೂ ಕೂಡ ಒಂದು ಆದಿಜಾಂಬ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟರು ಕೂಡ ಒಂದು ಸಮಾಜದ ಹಿರಿಯರು ಅಂತೇಳಿ ಕೊಟ್ಟರು. ಅದನ್ನ ಎಲ್ಲರೂ ಕೂಡ ನಮಗೂ ಕೂಡ ಅದ್ರ ಬಗ್ಗೆದಾಗ ಕಾಳಜಿ ಕಟ್ಟಲತ್ತು ಇದೆ. ಆದ್ರೆ ಸಮಯ ಬಂದಾಗ ನಮಗೂ ಕೂಡ ನಮ್ಮ ಸಮಾಜನ ಹಿಡಿಬೇಕು, ನಮ್ಮ ಸಮಾಜನ ಎತ್ತಬೇಕು ಅಂತಕ್ಕಂಥ ಎಲ್ಲ ನಮಗೂ ಕೂಡ ಪರಿಕಲ್ಪನೆ ಇದೆ. ಆದ್ರೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ನಾವು ಎಲ್ಲಿನ ಎಡವಿದ್ದೀವಿ ಅದನ್ನ ಸರಿಪಡಿಸ್ತಕ್ಕಂಥ ನಾವೆಲ್ಲರೂ ಕೂಡ್ಕೊಂಡು ಮಾಡ್ಬೇಕು. ಯಾರೆಂದ್ರೂ ಕೂಡ ಒಬ್ಬರ ಕಡೆಯಿಂದ ಆಗ್ತಕ್ಕಂಥ ಕೆಲಸ ಅಲ್ಲಿದು. ಎಲ್ಲರೂ ಕೂಡ್ಕೊಂಡು ಇವತ್ತು ಪಕ್ಷ ಇರ್ಬೋದು, ಸಂಘಟನೆ ಇರ್ಬೋದು, ಎಲ್ಲರೂ ಕೂಡ್ಕೊಂಡು ಒಬ್ಬರನ್ನ ಬೆಳೆಸ್ಬೇಕು, ಯಾವ ಪಕ್ಷದಲ್ಲಿ ಯಾವ ರೀತಿ ಬೆಳೆಸ್ಬೇಕು ಅಂತಕ್ಕಂಥ ನಾವೆಲ್ಲರೂ ಕೂಡ ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲಿ ಎಡವಿದ್ದೀವೋ ಅಲ್ಲಿಂದನೇ ಮೇಲಕ್ಕೆ ಹೋಗ್ತಕ್ಕಂಥ ಕೆಲಸ ನಾವು ಮಾಡೋಣ, ಒಗ್ಗಟ್ಟಾಗಿ ಇರೋಣ. ಬರುವಂತ ದಿನಗಳಲ್ಲಿ ಪ್ರತಿ ಒಂದು ಪಕ್ಷದಲ್ಲಿನೂ ಕೂಡ ಯಾವ ರೀತಿ ಸ್ಥಾನಮಾನ ಪಡೆಯುವಂತ ಕೆಲಸ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆಗೆ ತಾವುಗಳು ಕೂಡ ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಕೂಡ ಏನಾದ್ರೂ ಕೂಡ ಸಾಧನೆ ಮಾಡ್ಬೇಕಾಯ್ತು ಅಂತ ಹೇಳಿದ್ರೆ ನಾನು ಯಾವಾಗಲೂ ಕೂಡ ಭಾಷಣದಲ್ಲಿ ಹೇಳ್ತಿರ್ತೀನಿ. ಏನಂತ ಹೇಳಿದ್ರೆ ಬೆಳಗಾನ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನ ಶೀತ ಏನಂತ ಅಂತಂದ್ರೆ ಯಾರು ಕೂಡ ಸಾಧನೆ ಮಾಡಕ್ ಆಗಲ್ಲ. ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ಳೇಬೇಕು. ನೀವು ಎಷ್ಟೇ ಎತ್ತರ ಸ್ಥಾನಕ್ಕೆ ಹೋಗ್ಬೇಕಾದ್ರೂ ಕೂಡ ಅಳವಡಿಸ್ಕೊಳ್ಬೇಕು. ಒಂದು ಸಣ್ಣ ಪ್ರಮಾಣದಲ್ಲಿ ಬೆಳಬೇಕಾದ್ರೂ ಕೂಡ ಕೆಲವೊಂದು ವಿಷಯಗಳನ್ನ ಅಳವಡಿಸ್ಕೊಳ್ಬೇಕಾಗ್ತದ. ಅದಕ್ಕೆ ನನ್ನ ಮಟ್ಟಿಗೆ, ನನ್ನ ವಿಚಾರದ ಮಟ್ಟಿಗೆ ಜೀವನದಲ್ಲಿ ಯಾರು ಶಿಕ್ಷಣ ಅಂತಕ್ಕಂಥದ್ರ ಕಡೆಗೆ ಹೆಚ್ಚಿಗೆ ಗಮನ ಕೊಡ್ತಾರೋ ಅದರ ಜೊತೆಗೆ ತಾಳ್ಮೆ ಶಕ್ತಿ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಇವು ಕೇಳೋದ್ರಲ್ಲಿ ಬರೇ ಕೇವಲ 2-3 ಅಕ್ಷರ ಮಾತ್ರ ಕಾಣ್ತದ. ಅದರಲ್ಲಿ ದೊಡ್ಡ ರಹಸ್ಯನೇ ಅಡಗಿದೆ. ಅದರಲ್ಲಿ ದೊಡ್ಡ ಒಂದು ನೀವು ಯಾರು ಊಹೆ ಮಾಡದ ರೀತಿಯಲ್ಲಿ ಇರ್ತಕ್ಕಂಥ ದೊಡ್ಡ ವಿಚಾರಗಳವ. ಶಿಕ್ಷಣ ಅಂತಕ್ಕಂಥದ್ದು ನೀವು ನೋಡಿ, ಶಿಕ್ಷಣ ಬರೀ ಕೇವಲ 3 ಅಕ್ಷರ. ಆದ್ರ ಇಡೀ ಪ್ರಪಂಚನೇ ತಿರುಗಿ ನೋಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಸಾಧನೆ ಶಿಕ್ಷಣದಲ್ಲಿ ಬಡವರ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರಂತಕ್ಕಂಥ ನಾವು ಯಾರು ಕೂಡ ಮರಿಬಾರ್ದು. ಯಾಕಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೀಮಂತರಿದ್ರ ಶಿಕ್ಷಣದಿಂದನೇ ಅಲ್ಲ. ಅದಕ್ಕ ಶಿಕ್ಷಣ, ತಾಳ್ಮೆ ಶಕ್ತಿ, ಆತ್ಮವಿಶ್ವಾಸ, ಬುದ್ಧಿವಂತಿಕೆ ಇವು ಬಹಳ ಇಂಪಾರ್ಟೆಂಟ್ ಅವ. ಇದೆಲ್ಲವನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗ್ತದ. ಅಳವಡಿಸ್ಕೊಂಡು ಸಮಯಕ್ಕೆ ತಕ್ಕಂಗೆ ನಾವು ಕೂಡ ನಡಿಬೇಕಾಗ್ತದ. ಅದಕ್ಕೆ ಬಹಳಷ್ಟು ತಮ್ಮ ಜೊತೆಗೂ ಕೂಡ ಚರ್ಚೆ ಮಾಡೋದ. ದಯವಿಟ್ಟು ನಮ್ಮ ಅತಿಥಿಗಳು ಬಂದ್ರೆ ಅವ್ರು ಮಾತಾಡೋದ. ಯಾಕಂತೇಳಿದ್ರೆ ನಾವೇ ಲೋಕದವ್ರು ಇದ್ದವ್ರು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಮುಂದೆ ಬರುವಂತ ದಿನಗಳಲ್ಲಿ ನಾವು ಚಿಂತನ ಮಂಥನ ಸಭೆ ಮಾಡೋ ಮುಖಾಂತರ ನಾವೆಲ್ಲರೂ ಕೂಡ ಪಕ್ಷ ಭೇದ ಸಂಘಟನೆ ಎಲ್ಲ ಕೂಡ ಮರೆತು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ನಮಗೋಸ್ಕರಾಗಿ ಬಂದಿರತಕ್ಕಂಥ ನಮ್ಮ ಸಮಾಜದ ಹಿರಿಯರು ಹಾಗೂ ಆದಿಜಾಂಬ ನಿಗಮದ ಅಧ್ಯಕ್ಷರು ಆದಂತ ನಮ್ಮ ಮಂಜುನಾಥನವರು ಮಾತಾಡೋದಿದ್ದಾರೆ. ಅದಕ್ಕೆ ಇಲ್ಲಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತಾ ನನ್ನ 2 ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಡ್ತಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಹಿರಿಯರಿಗೂ ಕಿರಿಯರಿಗೂ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಮಾದಿಗ, ಜೈ ಭೀಮ್.